ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮನವಿ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ದಲಿತ ಸಮುದಾಯಕ್ಕೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಹಕ್ಕುಗಳು ಮತ್ತು ಸೌಲಭ್ಯಗಳು ಸಮರ್ಪಕವಾಗಿ ತಲುಪುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರೋಣ ತಾಲೂಕು ಘಟಕವು ಇಂದು ತಹಸೀಲ್ದಾರ್ ಅವರಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಿದೆ. ಸಮಿತಿಯ ತಾಲೂಕು ಸಂಚಾಲಕರು ಆದ ಶ್ರೀ ಸೋಮಶೇಖರ್ ಎಸ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಈ ಮನವಿ ಸಲ್ಲಿಕೆಯಲ್ಲಿ ದಲಿತರ ಅಭಿವೃದ್ಧಿಗೆ ಪೂರಕವಾದ ಈ ಕೆಳಗಿನ ಪ್ರಮುಖ ಬೇಡಿಕೆಗಳನ್ನು ಮುಂದಿಡಲಾಗಿದೆ. ಸ್ಮಶಾನ ಭೂಮಿ ಮಂಜೂರಾತಿ. ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ದಲಿತರಿಗೆ ಪ್ರತ್ಯೇಕ ಸ್ಮಶಾನ ಭೂಮಿ ಮಂಜೂರು ಮಾಡಿ ಅಭಿವೃದ್ಧಿಪಡಿಸಬೇಕು. ಅಸ್ಪೃಶ್ಯತೆ ನಿವಾರಣೆ. ಕೆಲವು ಗ್ರಾಮದಲ್ಲಿ ಇನ್ನೂ ಜೀವಂತವಾಗಿರುವ ಅಸ್ಪೃಶ್ಯತೆ ಆಚರಣೆಯನ್ನ ತಡೆಗಟ್ಟಿ ಸೌಹಾರ್ದತೆ ಮೂಡಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿ ವೇತನ ಬಿಡುಗಡೆ. ಶಿಕ್ಷಣ ಪಡಿತಾ ಇರುವ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಕೂಡಲೇ ಬಾಕಿ ಇರುವ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡಬೇಕು. ಹಕ್ಕುಪತ್ರಗಳ ವಿತರಣೆ. ಈವರೆಗೂ ಮಂಜೂರಾದ ಜಮೀನುಗಳಿಗೆ ದಲಿತರಿಗೆ ಹಕ್ಕುಪತ್ರ. ಅಸ್ಪೃಶ್ಯತೆ ಆಚರಣೆ ತಡೆಗಟ್ಟಿ ಸಾಮರಸ್ಯ ಬೆಳೆಸಬೇಕು. ಹಾಗೂ ಥರ್ಡ್ ಒನ್, ಶಿಕ್ಷಣ ಪಡೆಯುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಕೂಡಲೇ ವಿದ್ಯಾರ್ಥಿ ವೇತನ ಮಂಜೂರು ಮಾಡಬೇಕು. ಹಾಗೂ ಫೋರ್ತ್ ಒನ್, ತಾಲೂಕಿನಾದ್ಯಂತ ಆಯಾ ಗ್ರಾಮಗಳಲ್ಲಿ ಇದುವರೆಗೂ ದಲಿತರಿಗೆ ಮಂಜೂರಾದ ಹಕ್ಕುಪತ್ರಗಳನ್ನು ನೀಡದಿದ್ದಲ್ಲಿ ಕೂಡಲೇ ಹಕ್ಕುಪತ್ರಗಳನ್ನು ವಿತರಿಸಬೇಕು. ಫಿಫ್ತ್ ಒನ್, ಓನ್ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ವಸತಿ ನಿಲಯಗಳಿಗೆ ಮೂಲಭೂತ ಸೌಕರ್ಯ ನೀಡುವುದು. ರಸ್ತೆ, ನೀರು ಮುಂತಾದವುಗಳನ್ನು ಒದಗಿಸುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ಕಲಿಕೆಯ ಪೂರಕವಾದ ವಾತಾವರಣ ನಿರ್ಮಿಸುವುದು. ಹಾಗೂ 6th ಒನ್, SCP TSP ಅನುದಾನ ದುರ್ಬಳಕೆ ಆಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ವರದಿ ನೀಡಬೇಕೆಂದು ಮಾನ್ಯ ತಹಸೀಲ್ದಾರರ ಮುಖಾಂತರ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಕ್ಕೊತ್ತಾಯವನ್ನು ಮಾಡುತ್ತದೆ. ಈ ಒಂದು ಮನವಿಯನ್ನು ತಾವು ಸ್ವೀಕರಿಸಿ ಶೀಘ್ರ ಈ ಒಂದು ನಮ್ಮ ಬೇಡಿಕೆಗಳಿಗೆ ಪರಿಹಾರ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲರಿಗೆ ಜೀವನ ನಮಗಳ ಈಗ ನಾವು ಕೆಲವು ವಿಷಯಗಳನ್ನು KDP ಮೀಟಿಂಗ್ ಒಳಗೆ DC ಮುಖಾಂತರ ಮಾತನಾಡಿರ್ತಾರೆ. ಯಾವ ಊರ ಒಳಗೆ ಸ್ಮಶಾನ ಇಲ್ಲ, ಆ ಸ್ಮಶಾನವನ್ನು ತಾವೆಲ್ಲರೂ ಮಂಜೂರು ಮಾಡಿಸಿ ಕೊಡಬೇಕಂತ ಹೇಳಿದ್ವಿ. ಮತ್ತು ಎಲ್ಲಿ ಅಸ್ಪೃಶ್ಯತೆ ಐತಿ ತಾವು ಖುದ್ದಾಗಿ ತಹಸೀಲ್ದಾರ್ ಸಾಹೇಬರು ಹೋಗಿ ಆ ಊರೊಳಗೆ ಆ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಪಂಚಾಯತ್ ಒಳಗೆ ವಿಷಯಗಳನ್ನು ತಿಳಿಸಿ ಯಾವ ಗ್ರಾಮದೊಳಗೆ ಅಸ್ಪೃಶ್ಯತೆ ಐತಿ ಅದಕ್ಕೊಂದು ಕ್ರಮವನ್ನು ತೆಗೆದುಕೊಳ್ಳಬೇಕಂತ ನಾವು ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡಿದ್ವಿ. ಆಮೇಲೆ ಈಗ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಕೆಲವರು ಏನು ಮಾಡ್ತಾರಪ್ಪ ಅಂದ್ರೆ, ಈ ಗ್ರಾಮ ಟೌನ್ ಒಳಗೆ ನಮ್ಮ SC ಕಾಲೋನಿ ಒಳಗೆ ಇರ್ತಕ್ಕಂಥ ಯಾರಿಗೆ 9-11 ಪುಸ್ತಕ ಯಾರು ಕೊಡೋದಿಲ್ಲ. ಈಗ 9B ಯಾರು ಕೊಡೋಲ್ಲ, 9-11 ಕೊಡ್ತಿದ್ದಾರೆ. ಯಾಕೆ ಕೊಡೋದಿಲ್ಲ? ಕಾರಣ ನಮ್ಗೆ ಅದು ಏನು ಹೇಳ್ತಾರಂದ್ರೆ, ನಾವು PDO ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಅಂದ್ರೆ, ನಿಮ್ಮದು ಗ್ರಾಮ ಟೌನ್ ಒಳಗೆ ಇಲ್ರಿ ಅಂತ ಹೇಳ್ತಾರೆ ಅವರು. ಅಂದ್ರೆ ನಾವು ಆ ಊರೊಳಗೆ ಅದಿವೆಯಲ್ಲೋ ಈ ತಲಾಂತರಲ್ಲೇ ವಾಸ ಮಾಡ್ತಿದ್ದಾರೆ ನಮ್ಮ ತಂದೆ ತಾಯಿಯವರು, ಇಂಥ ನಮ್ಮ ಅಜ್ಜ ಮುತ್ತವರು. ಯಾಕೆ ನಮ್ಮ ಗ್ರಾಮ ಟೌನ್ ಒಳಗೆ ಇಲ್ಲ? ಅದಕ್ಕೆ ತಹಸೀಲ್ದಾರ್ ಸಾಹೇಬರಿಗೂ ನನ್ನ ಮನವಿ. ಇನ್ನೊಂದು ಏನಪ್ಪ ಅಂದ್ರೆ, ಅದನ್ನ ಏನು ಹಕ್ಕುಪತ್ರಗಳೇನು ಹೇಳ್ತಾರೆ ಈಗ ಅದನ್ನ ಇಮಿಡಿಯೇಟ್ ಆಗಿ ಅರ್ಜೆಂಟವಾಗಿ ಪಂಚಾಯತ್ ಹೇಳಿ ಅದನ್ನ ಗ್ರಾಮ ಟೌನ್ ಒಳಗೆ ಮಾಡಿಕೊಳ್ಳೋದು ತಾವು PDO ಅವರಿಗೆ ಮನವಿ ಮಾಡಬೇಕು. ಅದಕ್ಕೆ ನಾನು ಅನೇಕ ವಿಷಯಗಳಿದಾವೆ. ನಾನು ಆಮೇಲೆ KDP ಮೀಟಿಂಗ್ ಒಳಗೆ ನಮ್ಮ ಗಮನಕ್ಕೆ ತರ್ತೀನಿ. ಇನ್ನು ಯಾವ ಊರೊಳಗೆ ಸ್ಮಶಾನ ಇಲ್ಲ ಅಂತೇಳಿ KDP ಮೀಟಿಂಗ್ ಒಳಗೆ ನಿಮ್ಗೆ ಗಮನಕ್ಕೆ ತರ್ತೀನಿ ಅಂತ ನಾಲ್ಕು ಮಾತು. ಇದೇ ದಿನಾಂಕ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸ್ಥಾಪಿತ ತಾಲೂಕು ಶಾಖೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಇಲ್ಲದ ಆಗ್ತಿಲ್ಲ, ಏನೋ ದೊಡ್ಡ ತೊಂದರೆ ಇದೆ ಅಂದರೆ ತಾವು CO ಗಮನಕ್ಕೆ ತಂದಿದ್ದಲ್ಲಿ ಅದ್ರ ಬಗೆಹರಿಯುತ್ತೆ. ಹಟ್ಟಿ ಹಾಡಿ ತಾಂಡಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕನ್ನೋದು ಹಳೆಯದು, ಈಗಾಗಲೇ 2-3 ವರ್ಷದ ಹಿಂದೆದು. ಅಂಥವು ಯಾವ ಇರೋಂಗಿಲ್ಲ. ನೀವು ಊರಲ್ಲಿಲ್ಲ, ಗ್ರಾಮದಲ್ಲಿಲ್ಲ, ಗ್ರಾಮದಲ್ಲಿಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ಅಂಥವು ಯಾವುದೂ ಉಳಿಯೋಂಗಿಲ್ಲ. ಇವ್ರ ಜೊತೆ ಮಾತಾಡ್ಕೊಂಡು ಯಾವ ಗ್ರಾಮದಲ್ಲಿದೆಯೋ ತಾವು ನೋಡ್ಕೊಳ್ರಿ.
ಬಗೆಹರಿತಿಲ್ಲ ಅಂದರೆ ನೀವು ಒಂದು ಮಾಡ್ಕೊಂಡು ಏನು ಮೀಟಿಂಗಲ್ಲಿ ಇಟ್ಟರೆ ಅದು ಬಗೆಹರೋಗುತ್ತೆ, ಸಮಸ್ಯೆ ಏನು ತೊಂದರೆ ಏನು ಇಲ್ದಂಗೆ ಆಗುತ್ತೆ. ಬಾಕಿ ನಾವು ಏನು ಪರಿಶಿಷ್ಟ ಜಾತಿ ವಸತಿ ನಿಲಯಗಳ ವಿಚಾರ ಇದೆ, ಅವಾಗವಾಗ ನಾವು ಕೂಡ ಭೇಟಿ ನೀಡ್ತಿರ್ತೀವಿ. ಏನು ನಿರಂತರ ಇನ್ನೂ ಭೇಟಿಗಳನ್ನ ನಾವು ನೀಡೋದ್ರಿಂದ ಅಲ್ಲಿ ವ್ಯವಸ್ಥೆಯನ್ನು ಸುಧಾರಣೆಗೆ ತರಕ್ಕೆ ಮುಂದೆ ಹಾಕ್ತೀವಿ. ಆಮೇಲೆ ಇದಕ್ಕೇನು ಕ್ರಮಕ್ಕಿದೆ ಕೆಲವೊಂದು ಕ್ರಮಗಳು, ಅದರಲ್ಲೂ ಸ್ಮಶಾನ ವಿಚಾರವಾಗಿ ಇದು ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಸಂಘಟನೆಯ ಮನವಿಯನ್ನು ನಾವು ಕಳಿಸ್ಕೊಡ್ತೀವಿ. ಧನ್ಯವಾದ.